ಕೃಷ್ಣ ತಾನು ಉಪದೇಶವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ. ಈ ಉಪದೇಶದ ಒಂದು ಸಂದರ್ಭದಲ್ಲಿ ಸ್ವಾಮಿಗಳವರು ಗುರುಗಳು ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಜಿಜ್ಞಾಸುವಾದ ಆರ್ತನಾಗಿರುವಂತಹ ಭಕ್ತನಾದ ಅರ್ಜುನನಿಗೆ ಶ್ರೀಕೃಷ್ಣ ತನ್ನ ದಿವ್ಯವಾದ ವಾಣಿಯಿಂದ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಇಲ್ಲಿ ಏನು ಮಾಡಿದ ಅಂದರೆ, ಅರ್ಜುನನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡದೆ ಎಲ್ಲೋ ಸುತ್ತಿ ಬಳಸಿ ತಾನು ಉತ್ತರವನ್ನು ನೀಡ್ತಾ ಇದ್ದಾನೆ. ಅರ್ಜುನ ಯುದ್ಧ ಬೇಡ ಅಂತ ಕುಳಿತಿದ್ದಾನೆ. ಆದರೆ ಕೃಷ್ಣ ಮುಂದಿನ ಅಶೋಚ್ಯಾನನ್ಮ ಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಶುಂಶ್ಚ ನಾನು ಶೋಚ್ಯಂತಿ ಪಂಡಿತಾ, ಏನೋ ಒಂದು ಮಾತಾಡ್ತಾ ಇದ್ದಾನೆ. ಆತ್ಮನಿತ್ಯತ್ವವಾದ, ಆತ್ಮನು ದೇಹಕ್ಕಿಂತಲೂ ಅತಿರಿಕ್ತನಾದವನು, ಹೀಗೆ ಆತ್ಮನು ನಿತ್ಯನಾಗಿದ್ದಾನೆ, ದೇಹವೇ ಆತ್ಮ ಅಲ್ಲ, ಹೀಗೇನೋ ಮಾತನಾಡ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಕೊಡದೆ ಯಾಕೆ ಕೃಷ್ಣ ಸುತ್ತು ಬಳಸಿ ಈ ತರಹದ ಅರ್ಥವಾಗದೇ ಇರುವಂತಹ ನಾನಾ ಬಳಸುಧಾರಿಯಿಂದ ಆತ್ಮನ ನಿತ್ಯತೆ, ಆತ್ಮನ ಸತ್ಯತೆ ಮುಂತಾದ ಜಟಿಲ ವಿಷಯಗಳ ಮೂಲಕ ಗೀತೆಯಲ್ಲಿ ಯಾಕೆ ಇದನ್ನು ಕೇಳುಗರ, ಓದುಗರ ವ್ಯಕ್ತಿಗಳಲ್ಲಿ ಸಂಶಯವನ್ನು ಉತ್ಪತ್ತಿಯನ್ನು ಮಾಡ್ತಾ ಇದ್ದಾನೆ ಎಂಬುವ ಪ್ರಶ್ನೆ ಬಂದರೆ ಸ್ವಾಮಿಗಳು ಹೇಳ್ತಾರೆ, ಕೃಷ್ಣ ಅವನು ವಿಶ್ವದ ನಾಯಕ, ವಿಶ್ವಗುರು. ಕೇವಲ ಈಗ ಬಂದ ತಾತ್ಕಾಲಿಕವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿಕ್ಕಾಗಿ ಗೀತೆ ಹೊರಟಿಲ್ಲ, ಕೃಷ್ಣ ಅವತಾರ ಮಾಡಿದ್ದಲ್ಲ. ಇವತ್ತೊಂದೇನೋ ರೋಗ ಇದೆ, ಅದಕ್ಕೆ ಕಮ್ಮಿ ಆಗಲಿಕ್ಕೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಬಂತು. ಹೀಗೆ ದೊಡ್ಡ ಕಾಯಿಲೆ ಇರುವಾಗ ಅದನ್ನು ಚಿಕ್ಕವಾದ ಆ್ಯಂಟಿಬಯೋಟಿಕ್ ಮೂಲಕವಾಗಿ ಪರಿಹಾರ ಮಾಡಿದರೆ ಒಳಗಿನ ಕಾಯಿಲೆ ಉಲ್ಬಣಾಗ್ತಾ ಹೋಗುತ್ತೆ. ಅದು TB ಆಗಿರ್ಬೋದು, ಕ್ಯಾನ್ಸರೂ ಆಗಿರ್ಬೋದು. ಹಾಗಾದರೆ ಮೇಲ್ನೋಟದ ಕೇವಲ ಕೆಲವು ರೋಗಗಳನ್ನು ನಾವು ಹೇಗೆ ಅದಕ್ಕೆ ಕೂಲಂಕುಷವಾಗಿ ಅದರ ಚಿಂತನೆ ಮಾಡಿ ಅದಕ್ಕೆ ಶಾಶ್ವತವಾದ ಔಷಧಿಯನ್ನು ನೀಡಬೇಕೋ, ಕೇವಲ ಈಗ ಮಾಡಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟುಬಿಟ್ಟು ಅವನನ್ನು ಮತ್ತೆ ಯುದ್ಧಕ್ಕೆ ಬಾ ಅಂದರೆ ಮತ್ತೆ ಇನ್ನೊಂದು ಹೊತ್ತು 2 ಜನಕ್ಕೆ ಯುದ್ಧ ಮಾಡಿದ ಮೇಲೆ ಕೃಷ್ಣ ಏನೋ ಮತ್ತೆ ನಾನು ಸಾಯಿಸ್ತಾ ಇದ್ದೇನೆ, ಮತ್ತೆ ಅವನು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅರ್ಜುನನ ಮೂಲಭೂತವಾದ ಪ್ರಶ್ನೆ ಯಾವುದು, ಅವನು ಯಾಕೆ ಹೀಗೆ ಹೇಳ್ತಾ ಇದ್ದಾನೆ, ಅವನಿಗೆ ನಿಜವಾಗಲೂ ಕೂಡ ಯುದ್ಧ ಮಾಡುವುದೇ ಬೇಡವೋ, ಯುದ್ಧದಿಂದ ಅನರ್ಥವಾಗ್ತದೆ, ಪಾಪ ಬರ್ತದೆ ಅಂತ ಹಿಂಜರಿತಾ ಇದ್ದಾನೋ, ಅಥವಾ ವ್ಯಾಮೋಹಾದಿಗಳಿಂದಲೋ? ಇದನ್ನು ಆತ್ಮನಿತ್ಯತ್ವದ ಸತ್ಯತೆಯ ವಿಚಾರವನ್ನು ಮಾಡಿದಾಗ ಅವನಿಗೆ ದೃಢವಾಗ್ತದೆ. ಆಗ ನನ್ನ ಧರ್ಮ ಇದು ಅಂತ ಹೇಳಿ ಯುದ್ಧವನ್ನು ಯಾವ ಆತಂಕ ಇಲ್ಲದೆ ತಾನು ಮಾಡಲಿಕ್ಕೆ ಮುಂದಾಗ್ತಾನೆ. ಇದು ಕೃಷ್ಣ ಪರಮಾತ್ಮನು ತಾತ್ಕಾಲಿಕವಾಗಿರುವಂತಹ ಉಪಾಯವನ್ನು ಹೇಳದೆ ಶಾಶ್ವತವಾಗಿರುವಂತಹ ಉಪಾಯವನ್ನು ಹೇಳಲಿಕ್ಕೋಸ್ಕರ ಸ್ವಲ್ಪ ಜಟಿಲವಾಗಿರುವಂತಹ ವಿಷಯಗಳ ನಿರೂಪಣೆಯನ್ನು ಗೀತಾಚಾರ್ಯನು ತೆಗೆದುಕೊಂಡಿದ್ದಾನೆ ಅಂತ ಗುರುಗಳು ತಿಳಿಸ್ತಾರೆ. ಇಲ್ಲಿ ಅರ್ಜುನ ಯುದ್ಧ ಬೇಡ ಎಂಬುದಾಗಿ ವಿವಶತೆಯನ್ನು ಹೊಂದಿದ್ದಾನೆ. ಈ ವಿವಶತೆಗೆ ಮೂಲವಾದ ಕಾರಣ ಏನು? ನಿಜವಾಗಿಯೂ ಧಾರ್ಮಿಕ ಭಾವನೆಯಿಂದಲೇ ಅರ್ಜುನ ಯುದ್ಧ ವಿಮುಖನಾಗಿದ್ದಾನ, ಅಥವಾ ಮೋಹವಶನಾಗಿ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ? ಕೃಷ್ಣನು ಅರ್ಜುನ ಎಲ್ಲರೂ ನೆರೆದಿರುವಂತಹ ಸಂದರ್ಭದಲ್ಲಿ ಅರ್ಜುನ ಅದನ್ನು ನೋಡಿ ತಾನು ಯುದ್ಧ ಮಾಡೋಲ್ಲ ಅನ್ನಲ್ಲ, ಕೃಷ್ಣನಿಗೆ ಅಲ್ಲಿ ತಾನು ಕಟಾಕ್ಷವನ್ನು ಬೀರಿದ. ಅರ್ಜುನ ಯಾಕೆ ಯುದ್ಧ ಬೇಡ ಅಂತ ಇದ್ದಾನೆ ಅಂದರೆ, ಅರ್ಜುನನ ಪೈಕಿಯವರಿದ್ದಾರಲ್ಲಿ, ಅರ್ಜುನನ ಸಂಬಂಧಿಗಳಿದ್ದಾರೆ, ಸಂಬಂಧಿಗಳು ಸಾಯಬಾರದು. ಅಲ್ಲ, ಸಂಬಂಧಿಗಳ ಜೊತೆಗೆ ಬೇರೆಯವರಿದ್ದಾರೆ ಅಂದರೆ, ಬೇರೆಯವರಿದ್ದರೆ ತೊಂದರೆ ಇರಲಿಲ್ಲ, ಸಂಬಂಧಿಗಳಿದ್ದಾರೆ ಅಂತ ಬೇಡ ಅಂತಿದ್ದಾನು. ಹಾಗಾದರೆ ಸಾಯುವುದಾದರೆ ಬೇರೆಯವ್ರು ಏನು ಬೇಕಾದ್ರೂ ಸಾಯಲಿ, ಆದರೆ ಪೈಕಿಯವರು ಸಾಯಬಾರದು ಅಂತ ಅರ್ಜುನನ ಆಂತರ್ಯ. ಯಾಕೆ ಅವರಿಗೆ ಪೈಕಿಯವರು ಇಲ್ವಾ? ಅವರು ಸತ್ತಾಗ ಕಣ್ಣೀರಿಡುವಂತಹ ಸಂಬಂಧಿಗಳಿಲ್ವಾ? ಅಂತಹ ವ್ಯಕ್ತಿಗಳ ಸಂಬಂಧಿಗಳಿದ್ದಾರೆ.
ಆದರೆ ಅವನಿಗದು ಬೇಡ, ತನ್ನವರು ಸಾಯಬಾರದು ಎಂಬುವಂಥದ್ದು ಅವನ ಇಂಟೆನ್ಷನ್. ಒಬ್ಬ ಹರಿದ್ವಾರಕ್ಕೆ ಹೋಗಿದ್ದಾರೆ. ಹರಿದ್ವಾರದಿಂದ ಫೋನ್ ಮಾಡಿ, ನಾಳೆ ನಾವು ಇವತ್ತು ರಾತ್ರಿ ಟ್ರೈನಿಗೆ ಹೊರಟು ನಾಳೆ ನಾವು ಊರಿಗೆ ಬರ್ತೇವೆ ಅಂತ ಫೋನ್ ಮಾಡಿದರು. ಫೋನ್ ಮಾಡಿದ್ದಾರೆ. ಬೆಳಿಗ್ಗೆ ಒಂದು ಸುದ್ದಿ ಬಂತು, ಹರಿದ್ವಾರದಿಂದ ಹೊರಟಿರುವಂತಹ ಟ್ರೈನ್ ಅಪಘಾತಕ್ಕೊಳಗಾಗಿದೆ, ಆಕ್ಸಿಡೆಂಟ್ ಆಗಿದೆ. ಭಾರಿ ಟೆನ್ಷನ್ ಆಯಿತು. ಊಟ ಬಿಟ್ಟ, ನಿದ್ರೆ ಬಿಟ್ಟ, ಎಲ್ಲ ಥರದ ಟೆನ್ಷನ್. ಮಾರನೇ ದಿನ ಇನ್ನೊಂದು ಸುದ್ದಿ ಬಂತು, ಯಾರ್ಯಾರು ಮೃತರಾಗಿದ್ದಾರೆ ಅವರ ಲಿಸ್ಟ್ ಪ್ರಕಟ ಮಾಡ್ತಾ ಇದ್ದೇವೆ ನೋಡಿ ಅಂತ. ನೋಡಿದರೆ ಅವರ ಕಡೆಯ ಜನರ ಹೆಸರಿಲ್ಲ ಅಲ್ಲಿ. ಅವನು ವಾಯ್ಸ್ ಚೇಂಜು, ತೊಂದರೆ ಇಲ್ಲ ಮಾರಾಯ, ನಮ್ಮವರೆಲ್ಲ ಹೋಗಿದ್ದು. ಏನು ನಿಮ್ಮವರೆಲ್ಲ ಹೋಗಿದ್ದು ಅಂದರೆ ಬೇರೆಯವರು ಹೋದರೆ ತೊಂದರೆ ಇಲ್ವಾ? ಹೇಗೆ ನಮ್ಮವರೆಲ್ಲ ಹೋಗಿದ್ದು ಎಂಬುದಾಗಿ ಹೋದ ವ್ಯಕ್ತಿಗಳ ಬಗ್ಗೆ ಕನಿಕರ ಇಲ್ಲದೆ ತೊಂದರೆ ಇಲ್ಲಪ್ಪ, ಆಕ್ಸಿಡೆಂಟ್ ಆದರೂ ಏನು ಅಡ್ಡಿ ಇಲ್ಲ ಅಂತ ಹೇಳುವ ಧೋರಣೆ ಹೇಗೋ, ಅರ್ಜುನನ ಧೋರಣೆಯೂ ಕೂಡ ಅದೇ ಇದೆ. ಕೃಷ್ಣ ಇದನ್ನು ಆಕ್ಷೇಪ ಮಾಡ್ತಾನೆ. ಈಗಿಂತ ಮುಂಚೆ ನೀನು ಎಷ್ಟು ಬಾರಿ ಯುದ್ಧ ಮಾಡಿದ್ದಿ? ಇದಕ್ಕಿಂತಲೂ ಮುಂಚೆ ನಾನಾ ಥರದ ಯುದ್ಧ ಮಾಡಿದಾಗ ಇಲ್ಲದೇ ಇರುವಂತಹ ಭೀತಿ, ಧಾರ್ಮಿಕವಾಗಿರುವ ಮಾತು ಯಾವುದೂ ಇಲ್ಲದೆ ಇರುವಂಥದ್ದು ಹೇಳಿ ಅಂತ ಮಾತನಾಡ್ತಾ ಇದೆಯಲ್ಲ. ಈಗ ಸಂಬಂಧಿಗಳು ಸಾಯಬಾರದು ಅಂದರೆ ಅರ್ಥ ಏನು? ಹೀಗೆ ಹೇಳಬೇಕಾದ್ರೆ ಅನ್ಯಾಯ ಮಾಡಿದ್ದಾರೆ ಯಾರಾದರೂ ಸಾಯಬೇಕು, ನ್ಯಾಯದವರಾದರೆ ಯಾರಾದರೂ ಉಳಿಬೇಕು, ಅಥವಾ ಹೀಗೆ ಹೇಳಿದ್ರಾದರೂ ಸಂತೋಷ ಆಗ್ತಾ ಇತ್ತು. ಇಲ್ಲ ಕೃಷ್ಣ, ಯಾರೂ ಸಾಯಬಾರದು, ಸುಮ್ಮನೆ ಯುದ್ಧದಿಂದ ಎಲ್ಲರೂ ಕೂಡ ಸಾಯ್ತಾರೆ ಅಂದರೆ ಒಂದು ರೀತಿ ಅರ್ಥ ಇತ್ತು. ಹಾಗಂದಿಲ್ಲ. ಮಾಮಕಾಹ, ಎಲ್ಲ ತರಹದ ಪಿತೃನ್ ಭ್ರಾತೃನ್, ನಾನಾ ತರಹದ ಜನರನ್ನು ನೋಡಿ ಯುದ್ಧ ಬೇಡ ಅಂತ ಹಿಂಚಾಚ್ತಾ ಇದ್ದಾನೆ. ಇದು ಕೃಷ್ಣ ಪರಮಾತ್ಮನು ಹೇಳುವಂತಹ ಒಂದು ಉತ್ತರ. ಪ್ರಹಸನ್ನಿವ ಭಾರತ, ಅದಕ್ಕೆ ನಗ್ನ ಏನೋನು ನಗ್ತಾ ಹೇಳ್ತಾ ಇದ್ದಾನಂತೆ. ಹಾಗಾಗಿ ಮುಖ್ಯ ಕಾರಣ ಏನು? ಹಿಂದೆ ನಾನಾ ತರಹದ ರೀತಿಯಲ್ಲಿ ಯುದ್ಧ ನಡೆಸಿದ ಅರ್ಜುನ ಇಂದು ಮಾತ್ರ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ. ಮನುಷ್ಯ ತಾನು ಸ್ವಾರ್ಥಿಯಾದಾಗ ಧರ್ಮ ವೇದಾಂತಗಳನ್ನು ತನಗೆ ಬೇಕಾದಂತೆ ತಿರುಚಿಕೊಂಡು ಬಿಡ್ತಾನೆ. ಧರ್ಮ ಜಾಗೃತಿಯನ್ನು ಮಾಡಬೇಕಾದದ್ದು ಪ್ರತಿಯೊಬ್ಬರ ವ್ಯಕ್ತಿಯ ಹೊಣೆ. ಆದರೆ ಲೋಭಿಯಾಗಿರುವಂತಹ, ಅಲಸಿಯಾಗಿರುವಂತಹ ಒಬ್ಬ ಸನಾತನಿ ಕಲಿಯುಗದಲ್ಲಿ ಅಧರ್ಮ ಪ್ರಚಾರವೇ ಭಗವಂತ ಸಂಕಲ್ಪ ಅಂದ್ಬಿಡ್ತಾನಷ್ಟೆ. ಯಾಕೆ ಅಂದರೆ ತನಗೆ ಮಾಡಬೇಕಾದ ಜವಾಬ್ದಾರಿ ಇದೆ. ಅಲಸಿಯಾಗಿರುವ ವ್ಯಕ್ತಿ ಏನು ಹೇಳ್ತಾನೆ? ಜಾರ್ಕೊಳ್ಳಿಕ್ಕೆ ಅದು ಪ್ರಚಾರ ಮಾಡುವುದೇ ಭಗವತ್ ಸಂಕಲ್ಪ. ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಏನು ಮಾಡಲಿಕ್ಕಿದೆ ಎಂಬುದಾಗಿ ಅವನು ಅದನ್ನು ತಿರುಚಿ ಹಾಕ್ತಾನೆ. ಅನ್ನ ಸಂತರ್ಪಣೆಯ ಅನ್ನದಾನ ಮಾಡಬೇಕಾದದ್ದು ವ್ಯಕ್ತಿಗಳ ಕರ್ತವ್ಯ. ಲೋಭಿಯಾಗಿರುವಂತಹ ವ್ಯಕ್ತಿ ಅವನು ಮುಚ್ಚಿಡ್ಲಿಕ್ಕೋಸ್ಕರ ಸಂತರ್ಪಣೆ ಮಾಡುವುದು ಅಪವ್ಯಯ, ರಾಷ್ಟ್ರಕ್ಕೆ ಆಗುವ ನಷ್ಟ, ಹಾನಿ ಎಂಬುದಾಗಿ ತನ್ನ ಲೋಭತನವನ್ನು ಮುಚ್ಚಿಡ್ತಾನೆ. ಅದೇ ರೀತಿಯಾಗಿ ಅನೇಕ ಬಾರಿ ಯುದ್ಧ ಮಾಡಿರುವಂತಹ ಅರ್ಜುನ ಇಂದು ಮಾತ್ರ ದೀರ್ಘಕಾಲೀನವಾಗಿರುವಂತಹ ಧರ್ಮದ ಬಗ್ಗೆ ಉಪನ್ಯಾಸವನ್ನು ಮಾಡ್ತಾ ಇದ್ದಾನಲ್ಲ, ಇದನ್ನು ಕೃಷ್ಣ ಪರಮಾತ್ಮನು ಆಕ್ಷೇಪ ಮಾಡ್ತಾನೆ. ಪ್ರಹಸನ್ನಿವ ಭಾರತ, ಅರ್ಜುನನ ಈ ವೇಷ ಕಂಡೇ ಕೃಷ್ಣ ಪರಮಾತ್ಮನು ನಗು ಬಂದಿರಬೇಕು ಅನಿಸುತ್ತವನಿಗೆ. ಹಾಗಾಗಿ ಯುದ್ಧದಿಂದ ಅನರ್ಥವಾಗ್ತದೆ ಎಂಬುದಾಗಿ ಹೇಳಿದ. ಅದಕ್ಕೆ ಕೃಷ್ಣ ಅಂದ, ಅರ್ಜುನ, ನೀನು ಹೇಳಿದಂತೆ ಯುದ್ಧದಿಂದ ರಾಷ್ಟ್ರಕ್ಕೆ ಯಾವ ದುಷ್ಪರಿಣಾಮಗಳು ಆಗೋದಿಲ್ಲ. ಯುದ್ಧದ ನಂತರದಲ್ಲಿ ದೇಶ ಎಂಬುವಂಥದ್ದು ಸುಭಿಕ್ಷೆಯಿಂದ ಕೂಡ್ತದೆ. ಧರ್ಮರಾಜ್ಯದ ಸಂಸ್ಥಾಪನೆ ನಡೀತದೆ. ಸ್ವರ್ಣಯುಗ ಪ್ರಾರಂಭವಾಗ್ತದೆ. ಹಾಗಾಗಿ ಧರ್ಮಕ್ಕಾಗಿ ನಡೆಯುವಂತಹ ಹೋರಾಟದಲ್ಲಿ ನಡೆಯುವ ಹಿಂಸೆ ಅದು ಹಿಂಸೆಯಲ್ಲ. ಯಾಗೀಯ ಹಿಂಸಾ ಎಂಬುವಂಥದ್ದು ಹಿಂಸೆ ಆಗೋದಿಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ಯಾಗದಲ್ಲಿ ಮಾಡುವ ಹಿಂಸೆ, ಹಾಗೆ ಧರ್ಮಕ್ಕಾಗಿ ನಡೆಯುವಂತಹ ಹಿಂಸೆ ಎಂಬುವಂಥದ್ದು ಅದು ಹಿಂಸೆಯಾಗಿ ಪರಿವರ್ತನೆ ಆಗೋದೇ ಇಲ್ಲ. ಹಾಗಾಗಿ ಹೀಗೆ ಹೇಳ್ತಾ ಅವನ ದೌರ್ಬಲ್ಯವನ್ನು ಹೊರಹಾಕುವಂತಹ, ಅದನ್ನು ನಾಶ ಮಾಡುವಂತಹ ಮಾತುಗಳನ್ನು ಅಶೋಚ್ಯ ನನ್ನ ಶೋಚತ್ವಂ ಎಂಬುದಾಗಿ ಕೃಷ್ಣ ಅಂತಾನೆ. ಇಲ್ಲಿ ಕೃಷ್ಣ 3 ಪ್ರಶ್ನೆಗಳನ್ನು ತಾನು ಮಾಡ್ತಾನೆ.
ಅದನ್ನು ಗುರುಗಳು ಅಂದಿದ್ದಾರೆ. ವ್ಯಾಖ್ಯಾನಕಾರರು ನಮ್ಮ ಗೀತಾ ವಿವೃತಿಯಲ್ಲಿ ಶ್ರೀಮದ್ ರಾಘವೇಂದ್ರ ಗುರುಗಳು ಅದನ್ನು ಹೇಳಿದ್ದಾರೆ. ನೀನು ಈಗ ಅವರು ಸಾಯ್ತಾರೆ ಅಂತ ದುಃಖಗೊಳ್ತಾ ಇದೆಯಲ್ಲ, ಈ ದುಃಖ ಕೊಡಲಿಕ್ಕೆ ಏನು ಕಾರಣ? ನೀನು ಭಾರೀ ಪ್ರಜ್ಞಾವಾದಾಂಶ ಭಾಷಸೆ. ಪ್ರಜ್ಞಾವಾದ ಎಂಬುದಕ್ಕೆ ಅರ್ಥ ಹೇಳ್ತಾರೆ, ನಿನ್ನ ಪರಿಕಲ್ಪನೆ ಅನುಸಾರವಾಗಿ ಮಾತಾಡ್ತಾ ಇದ್ದಿ, ನಿನ್ನ ಮಾತುಗಳು ವೃದ್ಧರಿಗೆ ಸಮ್ಮತ ಅಲ್ಲ. ಯಾಕೆಂದರೆ ನಾನು ಕೇಳೋದಕ್ಕೆ ಉತ್ತರ ಕೊಡು. ನೀನು ಹಿಂಸೆ ಆಗ್ತದೆ ಬೇಡ ಅಂತ ಇದೆಯಲ್ಲ, ದೇಹನಾಶವಾಗ್ತದೆ ಅಂತ ಹೇಳಿ ನೀನು ಯುದ್ಧ ಬೇಡ ಅಂತಿದೆಯೋ, ಅಥವಾ ಮೊದಲಿನ ಪ್ರಶ್ನೆ ಆತ್ಮನಾಶ ಅಂತ ಹೇಳಿ ಯುದ್ಧ ಬೇಡ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅನೇಕ ತರಹದ ಜನರಿದ್ದಾರೆ, ಅವರು ಸತ್ತು ಹೋಗಿಬಿಡ್ತಾರೆ. ಆತ್ಮನಾಶಾತ್ ಶೋಕ ದುಃಖನೋ, ಅಥವಾ ಅವರ ದೇಹನಾಶ ಆಗ್ತದೆ ಅಂತ ದುಃಖನೋ, ಅಥವಾ ದೇಹಕ್ಕಿಂತಲೂ ಅತಿರಿಕ್ತವಾಗಿರುವಂತಹ ಆತ್ಮ ಇಲ್ಲ, ದೇಹನಾಶವಾದರೆ ಎರಡೂ ನಾಶ ಆದಾಗಾಯಿತು, ಹಾಗಾಗಿ ದುಃಖವೋ? ಕೃಷ್ಣ ಅಂತಾನೆ, ಆತ್ಮನಾಶದಿಂದ ನೀನು ಶೋಕ ಪಡ್ತೀಯ ಎಂಬುದರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ಆತ್ಮನಾಶಕ್ಕಾಗಿ ಶೋಕ ಅನುಚಿತ. ಅವನು ನಿತ್ಯ, ಅವನನ್ನು ಯಾರೂ ಏನು ಮಾಡಿದರೂ ಕೊಲ್ಲಿಕ್ಕಾಗೋದಿಲ್ಲ, ಬಡಿಲಿಕ್ಕಾಗೋದಿಲ್ಲ, ಚುಚ್ಚಲಿಕ್ಕಾಗೋದಿಲ್ಲ, ಅವನನ್ನು ಏನೂ ಮಾಡಲಿಕ್ಕಾಗೋಲ್ಲ. ನಿತ್ಯಂ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಅವನು ನಿತ್ಯನಾಗಿದ್ದಾನೆ, ಅಚಲನಾಗಿದ್ದಾನೆ, ಅವನು ಸನಾತನ, ಎಂದೆಂದೂ ಇರ್ತಾನೆ. ಹಾಗಾಗಿ ಅವನು ಹೋಗಿಬಿಡ್ತಾನೆ. ಭೀಷ್ಮರಲ್ಲಿರುವ ಆತ್ಮ, ನನ್ನ ಗುರುಗಳಲ್ಲಿರುವ, ನನ್ನ ಬಂಧುಗಳಲ್ಲಿರುವ ಆತ್ಮನೇ ಹೋಗಿಬಿಡ್ತಾನೆ ಅಂತ ದುಃಖ ಪಡ್ತೀಯಂತಾದರೆ ಅದು ಸರಿಯಲ್ಲ. ಅದಕ್ಕೆ ಇಲ್ಲ, ದೇಹನಾಶ ಶೋಕ. ನನ್ನನ್ನು ಲಾಲಿಸಿ ಪಾಲಿಸಿರುವಂತಹ, ನನಗೆ ನನ್ನ ಗೌರವಕ್ಕೆ ಅರ್ಹರಾಗಿರುವಂತಹ ಈ ಎಲ್ಲ ಶರೀರಗಳಿದೆಯಲ್ಲ ಎದುರುಗಡೆ, ಅಂಥದ್ದು ಯುದ್ಧದಿಂದ ಚಿನ್ನ ಭಿನ್ನವಾಗಿ ಬಿಡ್ತದೆ. ಆ ದೇಹನಾಶ ಆಯಿತು ಅಂಥೇಳಿ ನಾನು ಶೋಕಗೊಳ್ತೇನೆ ಅಂದರೆ ಅದಕ್ಕಂತಾರೆ ಕೌಮಾರ ಅವಸ್ಥೆ. ಚಿಕ್ಕವರಿದ್ದಾಗ ಕೌಮಾರಾವಸ್ಥೆ ಎಂಬುವಂಥದ್ದು ನಾಶ ಆಯಿತು, ಆಗ ನಾವೇನಾದರೂ ದುಃಖಗೊಂಡ್ವಾ? ಅದು ಕೌಮಾರಾವಸ್ಥೆ ಒಂದು ದೇಹ ಅಲ್ವಾ, ಚಿಕ್ಕವನ ಒಂದು ದೇಹ ಅಲ್ವಾ ಅದು. ಹಾಗಾಗಿ ದೇಹ ನಾಶವಾಯಿತು, ಆಗ ಯಾರಾದರೂ ದುಃಖಗೊಂಡ್ರ? ಇಲ್ಲ. ಯಾಕೆ? ಯುವಕನಾಗುವಂತಹ ಯುವತನದ ದೇಹ ಬರ್ತದೆ ಅಂತ. ಯುವಕನಾದಾಗ ಅದು ನಾಶ ಆಯಿತು, ಆಗ ದುಃಖಗೊಂಡ್ರ? ಇಲ್ಲ. ವೃದ್ಧಾಪ್ಯದ ಒಂದು ದೇಹ ಬರ್ತದೆ ಅಂತ. ಹಾಗಾಗಿ ಯಾವ ರೀತಿಯಾಗಿ ಕೌಮಾರ, ಯೌವನ, ವೃದ್ಧಾಪ್ಯ ಅವಸ್ಥೆಗಳಲ್ಲಿ ದೇಹ ನಾಶವಾದರೂ ಕೂಡ ವ್ಯಕ್ತಿಯು ತಾನು ಶೋಕಗೊಳ್ಳೋದಿಲ್ವೋ, ಆ ರೀತಿಯಾಗಿ ಈ ದೇಹ ನಾಶವಾದಾಗಲೂ ಕೂಡ ದುಃಖಗೊಳ್ಳಬಾರದು. ಅದಕ್ಕೆ ತತ್ರ ಅವಸ್ಥಾ ಮಾತ್ರ ಹಾನಿ, ಅತ್ರ ಅವಸ್ಥಾವತೋಪಿ ಹಾನಿ ಇತಿ ವೈಷಮ್ಯಂ ಇತಿ ಚೇತ್. ಅಲ್ಲ, ಹಾಗಲ್ಲ, ವ್ಯತ್ಯಾಸ ಇದೆ. ಹೌದು, ನಾನು ಚಿಕ್ಕವನಿದ್ದೆ, ಆಗೊಂದು ದೇಹ ಇತ್ತು, ಆ ಬಾಲ್ಯಾವಸ್ಥೆ ದೇಹ ನಾಶ ಆದ ಮೇಲೆ ನಾನು ಯುವಕನಾದೆ, ಆಗೇನು ಅಳ್ಳಿಲ್ಲ. ಯಾಕೆಂದರೆ ಅಲ್ಲಿ ಅವಸ್ಥಾ ಮಾತ್ರ ನಾಶ ಆಯಿತು, ಆದರೆ ನಾನು ಮುಂದೆ ಇದ್ದೇ ಇದ್ದೇನೆ. ಅವಸ್ಥೆಗಳು, ಬಾಲ್ಯಾವಸ್ಥೆ ಹೋಯಿತು, ಕೌಮಾರಾವಸ್ಥೆ ಹೋಯಿತು, ಯೌವನಾವಸ್ಥೆ ಹೋಯಿತು, ನಾನೇ ಹೋಗಲಿಲ್ಲ, ನಾನು ಮುಂದೆ ಅನುಸ್ಯೂತವಾಗಿ ಮುಂದುವರೆದಿದ್ದೇನೆ. ಹಾಗಾಗಿ ಅವಸ್ಥಾ ಮಾತ್ರ ನಾಶ ಆಯಿತು. ಈಗ ಅವಸ್ಥೆ ಇರುವ ವ್ಯಕ್ತಿಯೇ ಹೋಗ್ಬಿಡ್ತಾನಲ್ಲ, ಅದಕ್ಕೋಸ್ಕರ ನನಗೆ ದುಃಖ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ನಿಷ್ಕದಾನೇನ ಪಟಗ್ರಹಣ ದೃಷ್ಟೇಹೇ. ರಾಯರ ಮಾತಿತು. ಅದಕ್ಕೂ ದುಃಖಗೊಳ್ಬೇಕಾಗಿಲ್ಲ. ಇವತ್ತು ಒಂದು 100 ರೂಪಾಯಿ ಕೊಟ್ಟು ಒಂದು ಪದಾರ್ಥ ತೆಗೆದುಕೊಳ್ತೇವೆ, ಬಟ್ಟೆನೋ ಯಾವುದೋ ಪಾತ್ರೆಗಳೋ ಏನೋ ತೊಗೊಳ್ತೇವೆ. ಏನ್ರಿ 100 ರೂಪಾಯಿ ಇತ್ತು ಹೋಯಿತು ಅಂತ ಯಾರಾದರೂ ಅಳ್ತಾರ? ಯಾಕೆ ಅಳ್ತಾ ಇದೆಯೋ ಅಂದರೆ, ಇಲ್ಲರಿ 100 ರೂಪಾಯಿ ಇತ್ತು ಹೋಯಿತು. ಎಲ್ಲಿ ಹೋಯಿತು? ಇಲ್ಲ, ಅಂಗಡಿಗೆ ಕೊಟ್ಟು ಈ ವಸ್ತು ತೊಗೊಂಡೆ, ವಸ್ತು ಬಂತಲ್ಲ. ಹಾಗಾದರೆ ನಮ್ಮಲ್ಲಿರುವ ದುಡ್ಡು ಹೋದ ಮೇಲೆ ಅದಕ್ಕೆ ಪ್ರತಿನಿಧಿಯಾಗಿ ವಸ್ತು ಬಂದಾಗ ಹೇಗೆ ನಾವು ದುಃಖಗೊಳ್ಳೋದಿಲ್ವೋ, ಹಾಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ
ನವಾನಿ ಗೃಹಾತಿ ನರೋಪರಾಣಿ. ಹಳೇದಾಗಿರುವಂತಹ ಅಂಗಿಗಳು ಕೊಳೆಯಾದ ಮೇಲೆ ಅವನ್ನೆಲ್ಲವೂ ಹರಿದ ಮೇಲೆ ಅದನ್ನು ಬಿಟ್ಟು ಹೊಸದಾದದ್ದನ್ನು ಹೊಸತನದಿಂದ ಚೆನ್ನಾಗಿ ಅದನ್ನು ಧಾರಣೆ ಮಾಡುವಂತೆ, ಅದೇ ರೀತಿ ಈ ದೇಹ ಎಂಬುವಂಥದ್ದು ಹೋದರೂ ಕೂಡ ಉತ್ತಮವಾಗಿರುವಂತಹ ಒಂದು ದೇಹ ಬರ್ತದೆ. ಹಳೇದಾದ ಕುಸುಮಗಳು ಉದುರಿದರೆ ಏನು, ನಾಳೆ ದಿನ ಇನ್ನೂ ಹೊಸದಾಗಿರುವ ಪರಿಮಳ ಭರಿತವಾಗಿರುವಂತಹ ಕುಸುಮಗಳು ಅದು ಬರುವಂತೆ ಈ ದೇಹ ನಾಶವಾದರೆ ಏನು, ಒಳ್ಳೆಯ ದೇಹ ಬಂದೇ ಬರ್ತದೆ. ಅಲ್ಲ, ಹಳೆ ಮನೆ ಬಿಟ್ಟುವೆ ಹೊಸ ಮನೆ ಸಿಗ್ತದೆ ಅಂತ ಹೋದ್ವೆ, ಅದು ಎಲ್ಲ ಯಾರೂ ದುಃಖಗೊಳ್ಳೋಲ್ಲ. ಆದರೆ ಬಾಡಿಗೆ ಮನೆಯನ್ನು ಬಿಟ್ಟು ಅದಕ್ಕಿಂತಲೂ ಕೆಟ್ಟದಾದ ಇನ್ನೊಂದು ಮನೆ ಸಿಕ್ಕರೆ ಏನು ಮಾಡೋದು? ಈಗೊಂದು ದೇಹ ಇದೆ, ಈ ದೇಹ ಹೋದ ಮೇಲೆ ಇನ್ನೊಂದು ದೇಹ ಸಿಗ್ತದೆ ಸರಿ, ಆದರೆ ಆ ದೇಹ ಈ ದೇಹದಷ್ಟು ಚೆನ್ನಾಗಿ ಇಲ್ಲದೆ ಹೋದರೆ, ನಾನಾ ಥರದ ರೋಗ ರುಜಿಗಳು ಬಂದರೆ, ಅಥವಾ ಈ ಮಾನವ ದೇಹ ಬಿಟ್ಟು ಬೇರೆನೇ ದೇಹ ಬಂದರೆ ಗತಿ ಏನು ಅಂತ ಕೇಳಿದರೆ ಕೃಷ್ಣ ಅಂತಾನೆ, ಮಾಡುವಂತಹ ಯುದ್ಧದಲ್ಲಿ ನೀನು ಯಾರ ಬಗ್ಗೆ ಮಿಡಿತಾ ಇದೆಯೇ ಹೃದಯ, ಅವರು ಯಾರೂ ಕೂಡ ಪಾಪಾತ್ಮರಲ್ಲ, ಉತ್ತಮವಾದ ಜ್ಞಾನಿಗಳು. ಭೀಷ್ಮ ದ್ರೋಣಾದಿಗಳೆಲ್ಲ ಉತ್ತಮವಾದ ಜ್ಞಾನಿಗಳು. ಯಾವುದೋ ಒಂದು ಸಂಪರ್ಕವಶಾತ್ ಬೇರೆಯ ರೀತಿಯಲ್ಲಿ ಮನಸ್ಸಿಲ್ಲದೆ ಮನಸ್ಸಿನಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಅಂತಹ ಜ್ಞಾನಿಗಳಾದ ಭಗವದ್ಭಕ್ತರಾದ ಅವರಿಗೆ ಎಂದೆಂದೂ ಇದಕ್ಕಿಂತಲೂ ಕಳಪೆ ದೇಹ ಬರಲಾರದು. ಅವರಿಗೆ ಉತ್ತಮವಾಗಿರುವಂತಹ ದೇಹವೇ ಬರ್ತದೆ. ಹಾಗಾಗಿ ನೀನು ಯಾವುದೋ ಆಗಿಬಿಟ್ರೆ ಹೇಗೆ ಅಂತ ಅದರ ಬಗ್ಗೆ ಚಿಂತನೆ ಮಾಡಬೇಡ. ಯಾಕೆ ಅಂದರೆ, ಯಾರು ಜೀವನದಲ್ಲಿ ಅಕೃತ್ಯವನ್ನು ನಡೆಸಿರ್ತಾನೋ ಅವನು ಮರಣಕ್ಕೆ ಅಂಜಬೇಕು. ಕಳ್ಳನಿಗೆ ತನ್ನ ನೆರಳೇ ನೋಡಿ ತಾನು ಹೆದರಿಕೆಯನ್ನು ಆಗ್ತದೆ ಅವನಿಗೆ. ಆದರೆ ಇವರು ಜ್ಞಾನಿಗಳು, ಉತ್ತಮ ವ್ಯಕ್ತಿಗಳು, ಮರಣವೂ ಕೂಡ ಜೀವಯಜ್ಞದ ಅಮವಭೃತ ಎಂಬುದಾಗಿ ಚಿಂತಿಸುವಂತಹ ಇವರು ಎಂದೂ ಕೂಡ ಹೀನವಾದ ದೇಹವನ್ನು ತಾವು ಹೊಂದೋದಿಲ್ಲ. ಇನ್ನು ಕೊನೆಯ ಪ್ರಶ್ನೆ, ಹಾಗಾಗಿ ದೇಹನಾಶದಿಂದ ದುಃಖಗೊಳ್ತೇನೆ ಎಂಬುವಂಥದ್ದನ್ನು ಯೋಚನೆ ಮಾಡಬೇಡ. ಹಾಗಲ್ಲ, ಶರೀರವೇ ಆತ್ಮ, ಶರೀರ ಹೋಯಿತು ಅಂದರೆ ಆತ್ಮನೂ ಹೋಗಿಬಿಡ್ತಾನೆ. ಇದು ಚಾರ್ವಾಕರ ಒಂದು ಸಿದ್ಧಾಂತ. ಅವರು ಸ್ವರ್ಗ ಇಲ್ಲ, ಮೋಕ್ಷ ಇಲ್ಲ, ನರಕ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಎಲ್ಲವನ್ನ ಹೇಳುವಂಥವ್ರು. ಋಣಂ ಕೃತ್ವ ಘೃತಂ ಪಿಬೇತ್ ಎಂಬುದು ಅವರದೇ ಮಾತು. ಇಲ್ಲಿ ಏನು ನಿನಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಉಂಡಾಗ ಆನಂದವಾಗುತ್ತೆ, ಅದೇ ಸ್ವರ್ಗ. ಹೋಗುವಾಗ ಕಾಲಿಗೆ ಮುಳ್ಳು ಚುಚ್ಚಿತು, ತಲೆ ಮೇಲೇನೋ ಬಿತ್ತು, ದುಃಖ ಆಯ್ತಲ್ಲ, ಅದೇ ನರಕ. ಅಂತ ಶರೀರ ಆತ್ಮವಾದಿಗಳಾಗಿರುವಂತಹ ಆ ರೀತಿಯಲ್ಲಿ ಅವರು ಹೋದರೆ ಆತ್ಮನಾಶ ಆಗ್ತಾನೆ ಎಂಬುದಾಗಿ ನೀನು ಹೇಳ್ತೀಯ ಅಂತಾದರೆ ಇದು ಸರಿಯೇ ಅಲ್ಲ. ಯಾಕೆಂದರೆ ಶರೀರಕ್ಕಿಂತಲೂ ಕೂಡ ಅತಿರಿಕ್ತನಾಗಿರುವಂತಹ ಒಬ್ಬ ಆತ್ಮ ಇದ್ದಾನೆ ಎಂಬುದು ಪ್ರತಿಯೊಬ್ಬರ ಅನುಭವ, ಪ್ರತಿಯೊಬ್ಬರ ಪ್ರತ್ಯಕ್ಷ. ಇವತ್ತು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕೆ ಉತ್ತರ ಸಿಗ್ತದೆ. ಇವತ್ತು ನಾವು ಯೋಹಂ ಕೌಮಾರ ಶರೀರವಾನ್ ಅಭೂವಂ ಸ ಇದಾನೀಂ ಯುವ ಶರೀರವಾನ್ ವರ್ತೆ. ಒಂದು ಅನುಭವ ಇದು. ಇದು ರಾಯರು ಹೇಳುವ ಮಾತು. ನಮಗನ್ಸುತ್ತೆ, ಯಾವಾಗ ನಾನು ಊರಲ್ಲಿ ಚಿಕ್ಕವನಿದ್ದಾಗ ಇಲ್ಲೇ ತಾನೇ ಗೋಲಿ ಎಲ್ಲ ಆಡ್ತಾ ಇದ್ದದ್ದು, ಅವನೆಲ್ಲ ಇದ್ದ, ಅವ್ರ ಮನೆಯೆಲ್ಲ ಇಲ್ಲೇ ಇತ್ತು ಅಂತ ಕುಮಾರತನದಲ್ಲಿ ಆಡಿದಂತಹ ವಿಷಯವನ್ನು ಮುದುಕರಾದ ಮೇಲೆ ಯುವಕರಾಗಿರುವ ನಾವುಗಳು ಅದನ್ನು ಹೇಳ್ತಾ ಇದ್ದೇವೆ. ಒಂದು ವೇಳೆ ಶರೀರ ಬೇರೆ ಆತ್ಮ ಬೇರೆ ಅಂತಾದರೆ, ಕೌಮಾರಾವಸ್ಥೆಯ ದೇಹ ಹೋಯಿತು ಅಂತಾದರೆ ಆಗಿನ ಆತ್ಮ ಹೋಗಬೇಕು, ಯುವಕನ ದೇಹದಲ್ಲಿ ಹೊಸ ಆತ್ಮ ಬರಬೇಕು. ಹೊಸ ಆತ್ಮ ಬಂದಾಗ ಹಿಂದಿಂದ ಯಾವುದು ನೆನಪೇ ಆಗಿರಬಾರದು. ಯಾಕೆಂದರೆ ಆತ್ಮ ಹೊಸತು, ದೇಹ ಹೊಸತಲ್ಲ. ಅವನು ಹೇಗೆ ಹೇಳ್ತಾನೆ, ಚಿಕ್ಕವನಿದ್ದಾಗ ನಾನು ಇಲ್ಲೆಲ್ಲ ಓಡಾಡಿದ್ದೆ ಮಾರಾಯ, ಎಲ್ಲ ಲಗೋರಿ ಆಡಿದ್ವಿ, ಗೋಲಿ ಆಡಿದ್ದೇವೆ, ಅವ್ರ ಮನೆಯೆಲ್ಲ ಇಲ್ಲೇ ಇತ್ತು, ಈಗ ಭಾರಿ ಬಿಲ್ಡಿಂಗ್ ಆಗಿದೆ. ಇದೆಲ್ಲ ಹೇಗೆ ಮಾತಾಡ್ತೇವೆ? ಯಾವಾಗ? ಯುವಕನಾದಾಗ, ವೃದ್ಧರಾದಾಗ, ಚಿಕ್ಕ ಪುಟ್ಟ 5 ವರ್ಷ 4 ವರ್ಷ 6 ವರ್ಷದಲ್ಲಿ ಆಡಿದ್ದನ್ನು ಹೇಗೆ ಹೇಳ್ತಾ ಇದ್ದೇವೆ? ಯುವಕರಾದಾಗಲೂ ಮುದಿತನದಲ್ಲಿರುವಾಗ, ನಾನು ಯುವಕನಾದಾಗ ಬಹಳ ಶಕ್ತಿ ಇತ್ತು, ತಿರುಪತಿಗೆಲ್ಲ ಹೋಗಿದ್ದೆ, ಪಾದಯಾತ್ರೆಗೆ ಮೆಟ್ಲೋತ್ಸವ ಮಾಡಿದ್ದೆ,
ಈಗ 85-90 ಆಯಿತು ಆಗಲ್ಲ. ಅದು ಹೇಗೆ ನೆನಪಿದೆ? ಶರೀರವೇ ಆತ್ಮ ಅಂತ ಆಗಿಬಿಟ್ರೆ ಶರೀರವು ಒಂದೊಂದು ಅವಸ್ಥೆಯಲ್ಲಿ ಬದಲಾದ ಹಾಗೆ ಆತ್ಮನೂ ಬದಲಾಗ್ತಾ ಹೋಗ್ತಾ ಅವನಿಗೆ ತಾನು ಹಿಂದೆ ಮಾಡಿದ್ದರ ಅನುಭವ ಹೇಗಿದೆ, ನಮಗೆಲ್ಲ ಇವತ್ತು ಅನುಭವ ಇದೆ. ಹಾಗಾಗಿ ಶರೀರವೇ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ನಾವು ಇವತ್ತು ಅನೇಕ ವ್ಯಕ್ತಿಗಳ ಆನುವಂಶಿಕವಾಗಿರುವಂತಹ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿ ಇಬ್ಬರೂ ಕೂಡ ಉತ್ತಮವಾಗಿರುವಂತಹ ಪಾಂಡಿತ್ಯ ಹೊಂದಿದವರಲ್ಲ, ಉತ್ತಮವಾದ ಅವರು ಎಜುಕೇಟೆಡ್ಗಳೂ ಅಲ್ಲ. ಮಕ್ಕಳಲ್ಲಿ ಉತ್ತಮವಾಗಿರುವಂತಹ ಬುದ್ಧಿಶಕ್ತಿ, ಸಂಗೀತಜ್ಞರೇ ಆಗಿರೋದಿಲ್ಲ, 4-5 ವರ್ಷಕ್ಕೆ ತಾಳ ಹಾಕ್ತವೆ, ಉತ್ತಮವಾದ ಸಂಗೀತ ಹೇಳ್ತವೆ. ಹೇಗೆ ಸಾಧ್ಯ? ಇನ್ನೊಬ್ಬನಿಗೆ ಯಾವ ತರಹದ ವೇದಾಂತದ ಗಾಳಿ ಇಲ್ಲ, ಅಂಥವರಿಗೆ ಮಗನಾಗಿರುವಂತಹ ವ್ಯಕ್ತಿ ವೇದಾಂತದಲ್ಲಿ ನಿಷ್ಣಾತನಾಗಿ 5-6 ವರ್ಷಗಳಲ್ಲೇ ವೇದಗಳನ್ನು ಮುಖೋದ್ಗತ ಮಾಡ್ತಾನೆ, 18 ಅಧ್ಯಾಯಗಳ ಗೀತೆಯನ್ನು ನಿರರ್ಗಳವಾಗಿ ಒಪ್ಪಿಸ್ತಾನೆ. ತಂದೆ ತಾಯಿಗಳಲ್ಲೇನಾದರೂ ಉಂಟಾ? ಹಾಗಾದರೆ ಇದು ನಾವೆಲ್ಲರೂ ಕೂಡ ಇದನ್ನು ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಹಾಗಾದರೆ ಒಂದು ನಾವು ತಿಳ್ಕೊಳ್ಬೇಕು ಅಂತಾರೆ ಗುರುಗಳು, ಹುಟ್ಟುವಾಗ ಮಕ್ಕಳ ಮನಸ್ಸು ಖಾಲಿ ಕಾಗದದಂತೆ ಎಲ್ಲ ಖಾಲಿಯಾಗಿಯೇ ಹುಟ್ಟಿರೋದಿಲ್ಲ. ಅವರಿಗೆ ಜನ್ಮಾಂತರದ ಸಂಸ್ಕಾರ ಇದ್ದೇ ಇರ್ತದೆ. ಪುರಾಣ ಹೇಳ್ತದೆ, ಪೂರ್ವ ಜನ್ಮ ಶತೋದ್ಭವಂ. ತಾಯಿಯ ಹೊಟ್ಟೆಯಲ್ಲಿ ಇರುವಾಗ ಮಗುವಿಗೆ 100 ಜನ್ಮದ ಹಿಂದಿನ ಸ್ಮೃತಿಯೆಲ್ಲ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಶರೀರಕ್ಕಿಂತಲೂ ಭಿನ್ನವಾಗಿರುವಂತಹ ಆತ್ಮ ಇದ್ದಾನೋ ಇಲ್ಲ? ಅಷ್ಟೇ ಅಲ್ಲ, ಅಲ್ಲಿ ಆ ಮಗು ಒಳಗಡೆ ಇರುವಂತಹ ಮಗು ದೇವರನ್ನು ಪ್ರಾರ್ಥನೆ ಮಾಡ್ತದಂತೆ. ಶ್ರೀಪತಿಂ ಜಗದಾಧಾರ ಅಶುಭ ಕ್ಷಯಕಾರಕಂ ವ್ರಜಾಮಿ ಶರಣಂ ವಿಷ್ಣುಂ ಶರಣಾಗತ ವತ್ಸಲಂ. ಶ್ರೀಪತಿಯಾದ ನಿನ್ನನ್ನು ನಾನು ಶರಣು ಹೊಂದ್ತಾ ಇದ್ದೇನೆ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಮಾಭಿಮಾನೇನ ಅಹಂ ಮಮಾಭಿಮಾನೇನ, ಹಿಂದಿನ ಜನ್ಮದಲ್ಲಿ ನನ್ನಿಂದ ಆಯಿತು ಅಹಂಕಾರ ದರ್ಪಗಳಿಂದ ಮಾಡಬಾರದ ಅಕೃತ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ದೆ. ಹಾಗಾಗಿ ಮತ್ತೆ ನನ್ನನ್ನು ಈ ಸಂಸಾರದಲ್ಲಿ ನನ್ನನ್ನು ಹಾಕಬೇಡ, ದಯಮಾಡಿ ನನ್ನನ್ನು ರಕ್ಷಿಸು ಅಂತ ಒಳಗಡೆ ಇರುವ ಮಗು ಪ್ರಾರ್ಥನೆ ಮಾಡ್ತದೆ. ಅಂದರೆ ಜನ್ಮಾಂತರದ ಒಂದು ಸ್ಮೃತಿ, ಜನ್ಮಾಂತರದಲ್ಲಿ ಇರುವ ಆತ್ಮನೇ, ಆ ಜೀವವೇ ಇನ್ನೊಂದು ದೇಹದ ಒಳಗಡೆ ಪ್ರವಿಷ್ಟವಾಗಿ ತಾಯಿಯ ಉದರದಲ್ಲಿ ಹೊಕ್ಕಿದೆ. ಹಾಗಾದರೆ ಆತ್ಮನಿಗಿಂತಲೂ ಶರೀರಕ್ಕಿಂತಲೂ ವ್ಯತಿರಿಕ್ತವಾಗಿರುವಂತಹ ಆತ್ಮನ ಸ್ಥಿತಿಯನ್ನು ನಾವು ಒಪ್ಪಲೇಬೇಕು. ಅಷ್ಟೇ ಅಲ್ಲ, ಸ್ವಾಮಿಗಳು ಅಂತಾರೆ, ನಮಗೆ ಇರುವಂತಹ ಈ ಜ್ಞಾನಶಕ್ತಿಯಿಂದಲೂ ಕೂಡ ಶರೀರಕ್ಕಿಂತಲೂ ಭಿನ್ನವಾಗಿರುವ ಜೀವವನ್ನು ನಾವು ಒಪ್ಪಬೇಕು. ಜಡದಲ್ಲಿ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಶರೀರ ಜಡ, ಜ್ಞಾನಾಧಿಕರಣ ಆತ್ಮ. ಜ್ಞಾನಕ್ಕೆ ಅಧಿಕರಣನಾದವನು ಆತ್ಮ ಚೇತನ ರೂಪಿ. ಹಾಗಾಗಿ ದೇಹವೇ ಆತ್ಮ ಅಂದರೆ ಜ್ಞಾನಕ್ಕೆ ಯಾವುದು ತಾಣ ಆಗಲಿಕ್ಕೆ ಸಾಧ್ಯ ಇದೆ? ಜಡದ ಪರಿಣಾಮವಾದ ದೇಹದಲ್ಲಿ ಯಾವತ್ತೂ ಕೂಡ ಜ್ಞಾನವು ಬರಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕಿಯಲ್ಲಿ ಹುಳ ಹುಟ್ಟುತ್ತದೆ, ಅಶುಚಿಯಾದ ಸ್ಥಳದಲ್ಲಿ ಕ್ರಿಮಿಗಳು ಹುಟ್ಟುತ್ತದೆ. ಅಲ್ಲಿ ಯಾವ ಜೀವಾಣುವಿನ ಸಹಾಯ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಿಂದ ಅಲ್ಲಿ ಏನಾದರೂ ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ? ವಿಜ್ಞಾನಿಗಳು ಹೇಳ್ತಾರೆ, ಅಂತಹ ಅಕ್ಕಿ ಎಲ್ಲಿ ಕೊಳೆ ಇದೆ, ಅಶುಚಿ ಇದೆ, ಅಲ್ಲಿಯೂ ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವಾಣುಗಳಿದೆ. ಆ ಜೀವಾಣುಗಳು ಕಣ್ಣಿಗೆ ಕಾಣದೇ ಇರುವುದರಿಂದ ಅವುಗಳಲ್ಲಿಯೇ ಸಂತಾನ ಪ್ರಕ್ರಿಯೆ ಮೊದಲಾಗಿ ಉಂಟಾಗಿ ಅಲ್ಲಿ ಅವುಗಳು ಉತ್ಪತ್ತಿ ಆಗ್ತದೆ. ಹಾಗಾದರೆ ಇವತ್ತು ಒಂದು ಜ್ಞಾನ ಇರುವಂತಹ ಚೇತನ ತಾನು ಹುಟ್ಟಬೇಕು ಅಂದರೆ ಇನ್ನೊಂದರ ಜ್ಞಾನವಿರುವಂತಹ ಒಂದು ಚೇತನದ ಅಗತ್ಯ ಇರಲೇಬೇಕು. ಹಾಗಾಗಿ ಸೃಷ್ಟಿಯ ಆದಿಯಲ್ಲಿ ಒಬ್ಬ ಚೇತನ ತಾನು ಇರಲೇಬೇಕು, ಅವನು ಜ್ಞಾನಿ ಆಗಿರಲೇಬೇಕು. ಅಂಥವನಿಂದಲೇ ಇನ್ನೊಂದು ಜ್ಞಾನ ಇರುವಂತಹ ವಸ್ತು ಹುಟ್ಟಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜಡವಾದ ಈ ದೇಹದಿಂದ ಚೇತನದಲ್ಲಿ ಒಂದು ಜ್ಞಾನ ಎಂಬುವಂಥದ್ದು ಬರ್ತದೆ ಎಂಬುದನ್ನು ಒಪ್ಪಲಿಕ್ಕಾಗೋದೇ ಇಲ್ಲ.
ಅದಕ್ಕೋಸ್ಕರ ದೇಹಕ್ಕಿಂತಲೂ ವ್ಯತಿರಿಕ್ತನಾಗಿರುವಂತಹ ಒಬ್ಬ ಆತ್ಮನನ್ನು ಒಪ್ಪಬೇಕು. ಹಾಗಾಗಿ ನೀನು ಯಾವುದಕ್ಕೋಸ್ಕರ ಶೋಕವನ್ನುಗೊಳ್ತೀಯ ಎಂಬುದಾಗಿ ಹೇಳಿದ ಮೇಲೆ ಅರ್ಜುನ ಎಲ್ಲವನ್ನ ಒಪ್ಪಿದ. ಕೃಷ್ಣ, ನೀನು ಹೇಳಿದ್ದೆಲ್ಲ ಸರಿ, ನಾನು ಒಪ್ಪಿದೆ. ಆದರೆ ನಾನು ಈ ದೇಹಗಳನ್ನು ಪ್ರೀತಿಸಿದ್ದೇನೆ, ಭಕ್ತಿಯಿಂದ ಅವುಗಳ ಮೇಲೆ ನಾನು ಪ್ರೇಮವನ್ನು ಇಟ್ಟಿದ್ದೇನೆ, ಭಕ್ತಿ ಇದೆ. ಇವುಗಳು ಇನ್ನೆಲ್ಲೋ ಹುಟ್ಟಿದರೆ, ನೀನು ಹೇಳಿದಿ ಈ ದೇಹ ಹೋದರೆ ಏನಂತೆ, ಹೊಸದಾದ ಬೇರೆ ದೇಹ ಬರ್ತದೆ, ಯಾಕೆ ಕಳ್ತಿ ಅಂತ ಕೇಳ್ತೀಯಲ್ಲ. ಅವರು ಹುಟ್ಟಬಹುದು ಇನ್ನೊಂದು ಕಡೆ, ನಾನು ನೋಡುವಂತಹ ಭಾಗ್ಯ ಇಲ್ಲಲ್ಲ. ನಮ್ಮವರು ಎಲ್ಲೋ ಇದ್ದಾರೆ, ಆದರೆ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೇನು ಆನಂದ ಆಗ್ತದೆ. ಅವರು ಬೇರೆ ಕಡೆ ಬೆಳಿಬಹುದು, ಆರಾಮಾಗೇ ಇರಬಹುದು, ನಮಗೂ ಅವರಿಗೂ ಕೂಡ ಸಂಬಂಧವೇ ಇರೋಲ್ಲಲ್ಲ. ಹಾಗಾಗಿ ಈಗ ನಾನು ಕೊಂದರೆ ಇವರು ಇಲ್ಲ ಅಂತ ಆಗ್ತಾರೆ, ಇನ್ನೊಂದು ಕಡೆ ಎಲ್ಲೇ ಹೋದರೂ ಕೂಡ ಅವರ ನಮಗೆ ಸಂಪರ್ಕ ಕಡಿತವಾಗ್ತದೆ, ದೇಹದ ಮೂಲಕ ಇರುವಂತಹ ಅಟ್ಯಾಚ್ಮೆಂಟ್ಗಳೆಲ್ಲವೂ ಕೂಡ ಬಂದಾಗ್ಬಿಡ್ತದೆ. ಅದಕ್ಕೋಸ್ಕರ ನನಗೆ ದುಃಖ. ಅಂದರೆ ಕೃಷ್ಣ ಪರಮಾತ್ಮನ ನಿಜವಾದ ಮಾತು ಇದು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಇವತ್ತು ನಾವು ಮಕ್ಕಳಿಗೆ ಪರೀಕ್ಷೆ ಮಾಡುವಾಗ ಈ ಶ್ಲೋಕವನ್ನೇ 10ರಿಂದ 15 ಮಾರ್ಕ್ಸಿಗೆ ಕೊಡ್ತೇವೆ. ಯಾಕೆಂದರೆ ಬಹಳ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ವಿಸ್ತೃತವಾದ ವ್ಯಕ್ತಿಯಲ್ಲಿರುವಂತಹ ದೌರ್ಬಲ್ಯವನ್ನು ಅಂಡರ್ಲೈನ್ ಮಾಡಿ ಹೇಳಿರುವಂತಹ ಕರಾರುವಕ್ಕಾಗಿರುವಂತಹ ಶ್ಲೋಕ ಇದು. ಮಾತ್ರ ಸ್ಪರ್ಶಾಸ್ತು. ನೀವು ಯಾವುದೇ ವಿದ್ವಾಂಸರ ವಲಯದಲ್ಲಿ ಯಾವ ಶ್ಲೋಕ ಕೃಷ್ಣ ಪರಮಾತ್ಮನ ಮಾತು ಅವನ ಮೇಲೆ ಪರಿಣಾಮ ಆಯಿತು ಅಂದರೆ ಇದೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ಏನದು ಮಾತ್ರ ಸ್ಪರ್ಶಗಳಂದರೆ? ಇವುಗಳು ಹೇಗೆ ಅರ್ಜುನನ ಮೋಹವನ್ನು ದೂರ ಮಾಡಿತು ಏನು ಎಂಬುವ ವಿಷಯವನ್ನು ಮತ್ತೆ ನಾಳೆ ಕೃಷ್ಣ ಮುಖ್ಯ ಪ್ರಾಣರ ಸನ್ನಿಧಾನದಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.